आज कर्नाटक के कोप्पल जिले के कनकगिरी तालुक में कुरवा समाज के गांव के बुजुर्गों ने कहा, 10 श्रेष्ठ कनकदास एक महान दूरदर्शी थे जिन्होंने समाज में जाति व्यवस्था और अंधविश्वास सहित बुरी प्रथाओं के खिलाफ आवाज उठाई और समाज के उतार चढ़ाव को बदल दिया। उन्होंने सोमवार को कस्बे में कनकदास जयंती के अवसर पर कनकदास के चित्र पर श्रद्धा सुमन अर्पित किए और संबोधित किया। कनकदास किसी एक वर्ग तक सीमित नहीं है। उन्होंने कहा कि कविता और कीर्तन के माध्यम से उन्होंने समाज में व्याप्त पूर्वाग्रहों को दूर करने के लिए कड़ी मेहनत की, साहित्य में योगदान दिया और सभी को समानता के नजरिए से देखने को कहा और विश्वव्यापी बन गए। इस अवसर पर कार्यक्रम में ग्रामीण, युवा, सभी वर्ग के लोगों ने भाग लिया। संवाददाता यूसुफ एन बेपारी की रिपोर्ट। ಇದಕ್ಕಾಗಿ ಗ್ರಾಮದ ಎಲ್ಲ ಹಿರಿಯರಿಗೆ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಸಂತರು ಇಡೀ ಕುರುಬ ಸಮುದಾಯಕ್ಕಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಎಲ್ರಿಗೂ ಬೇಕಾಗಿರುವಂತಹ ಹರಿದಾಸರು ಇವರು. ಎಲ್ಲ ಸಮಾಜಕ್ಕೂ ಕೂಡ ಸಮಾಜದ ಮೌಢ್ಯಗಳನ್ನು ತಿದ್ದುವಲ್ಲಿ ಅನೇಕ ಕೀರ್ತನೆಗಳನ್ನು ರಚಿಸಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಚೇತನರು. ಅವರ ಜಯಂತಿಯನ್ನು ಮಾಡೋದ್ರ ಮೂಲಕ ನಾವು ಅವರ ಆದರ್ಶಗಳನ್ನು ಪಾಲಿಸುವ ಮೂಲಕ ಅವರು ಅನೇಕ ಕೀರ್ತನೆಗಳನ್ನು ರಚಿಸಿದರು. ಅದರಲ್ಲಿ ಕೆಲವೊಂದು ಚರಿತ್ರೆ ಇವತ್ತು ಕೂಡ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ತವೆ. ಅದರಲ್ಲಿ ರಾಮದನ ಚರಿತೆ ಅಂತಕ್ಕಂಥದ್ದು ಕೂಡ ಒಂದು. ರಾಮದನ ಚರಿತೆಯಲ್ಲಿ 2 ಧಾನ್ಯಗಳು ನಾನು ಮೇಲು ಅಂತ ಹೇಳ್ಬಿಟ್ಟು ಹೊಡೆದಾಡ್ತಾ ಇದ್ವು. ಅದ್ರಾಗ ಅದನ್ನು ಕೇಳ್ಕೊಂಡು ರಾಜನ ಹತ್ರ ಬಂದಾಗ ರಾಜ ಹೇಳ್ತಾನೆ, ಇಬ್ಬರೂ ಕೂಡ ಒಂದು 6 ತಿಂಗಳ ಗಟ್ಟಲೆ ಜೈಲಿಗೆ ಹಾಕಿಬಿಡೋದ್ರಿ. ಅಲ್ಲಿ 2 ಧಾನ್ಯಗಳು ಯಾವಪ್ಪ ಅಂದರೆ ಒಂದು ರಾಗಿ ಮತ್ತು ಇನ್ನೊಂದು ಭತ್ತ, ಎರಡನ್ನ ಧಾನ್ಯಗಳು. ಆ 2 ಧಾನ್ಯಗಳು ನಾನು ಮೇಲು ಅಂತ ಬಡದಾಡ್ತಾ ಇರಬೇಕಾದ್ರೆ ಅವು 2 ಧಾನ್ಯಗಳನ್ನು ಒಂದು 6 ತಿಂಗಳು ಜೈಲಿಗೆ ಹಾಕಿಬಿಡ್ರಿ. ಆಮೇಲೆ ಅದು ಯಾವುದು ಮೇಲು ಅಂತ ಕೊಟ್ಟಾಗ 2 ಧಾನ್ಯಗಳನ್ನು ಒಂದು 6 ತಿಂಗಳ ಗಟ್ಟಲೆ ಶೇಖರಣೆ ಮಾಡಿಟ್ಟಾಗ ಭತ್ತ ಏನು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ಟಿತ್ತು, ಆದರೆ ರಾಗಿ ಹಾಗೆ ಉಳಿದಿತ್ತು. ಆಗ ರಾಗಿಗೆ ಒಂದು ಮಹತ್ವ ಸಿಗುತ್ತೆ. ಅದನ್ನು ನಮ್ಮ ಕೀರ್ತನೆಗಳ ಮೂಲಕ ತೋರಿಸಿಕೊಟ್ಟಿರ್ತಕ್ಕಂಥ